ಬೇಸಿಕ್ ಕಾಮನ್ ಸೆನ್ಸ್ ಅವ್ರು ಯೂಸ್ ಮಾಡಿಲ್ಲ. ಬೇರೆ ಇದರಲ್ಲಿ ತೋರ್ಸ್ಬೇಕಾಗಿರೋ ಉತ್ಸಾಹನ ಇದರಲ್ಲಿ ಅತಿಯಾಗಿ ತೋರಿಸಿದ್ದಾರೆ. 18 ವರ್ಷದಿಂದ ಕಾಯ್ದಿರು ಫ್ಯಾನ್ಸ್ದು ತಪ್ಪಿಲ್ಲ. KCSE ಇದೆಯಲ್ಲ ಕರ್ನಾಟಕದ್ದು, ಅವ್ರದ್ದೇ ತಪ್ಪು ಆಕ್ಚುಲಿ ಹೇಳ್ಬೇಕಂದ್ರೆ. ವಿಷಾದ ವ್ಯಕ್ತಪಡಿಸ್ಬಿಟ್ರೆ ಆಗೋಯ್ತಾ? ಆ ಜೀವಕ್ಕೆ ಬೆಲೆ ಇಲ್ವಾಗಾರೆ. ಪೊಲೀಸರು ಸಸ್ಪೆಂಡ್ ಮಾಡಿರೋದು 50% ಕರೆಕ್ಟ್ ಆಗಿದೆ. ಯಾಕಂದ್ರೆ ಏನಾಗಿದೆ ಅಂದ್ರೆ, ಈಗ ಕ್ರಿಕೆಟ್ ಮ್ಯಾಚ್ ಗೆದ್ದಿದ್ದು 24 hours ಅಲ್ಲಿ ಅವರು ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಅಂದ್ರೆ ಒಂದ್ 2 ದಿನ ಟೈಮ್ ತಗೊಂಡು ಜನಗಳನ್ನ ಏನ್ ಮಾಡೋದು ಅಂದ್ರೆ ಒಟ್ಟೊಟ್ಟಿಗೆ ಬಿಟ್ಬಿಟ್ರು. ಈಗ ಏನಂದ್ರೆ 3 ಗಂಟೆಯಿಂದ ಶುರು ಮಾಡಿದ್ರು. ಬೈ ಚಾನ್ಸು ಅವರು 11 ಗಂಟೆ 11:30 ಸ್ವಲ್ಪ ಜನನ ಬಿಟ್ಬಿಟ್ಟು ಒಳಗಡೆ ಕಳ್ಸಿದ್ರೆ ಏನೂ ಆಗ್ತಿರ್ಲಿಲ್ಲ. ಏನ್ ಮಾಡಿದ್ರು, 3 ಗಂಟೆವರೆಗೂ ಆಟ ಆಡಿಸ್ಬಿಟ್ಟು ಬಿಡ್ತೀವಿ ಅಂದ್ಬಿಟ್ಟು 2:30-3 ಗಂಟೆವರೆಗೂ ಆಟ ಆಡಿಸಿದ್ರು ಎಲ್ಲಾರನು. ಆಯ್ತಾ? ಆಟ ಆಡಿಸ್ಬಿಟ್ಟು 3 ಗಂಟೆಗೆ ಒಟ್ಟಿಗೆ ಫುಲ್ಲು ಕ್ರೌಡ್ ಇದ್ರು. ಏನಾಗಿತ್ತು ಅಂದ್ರೆ 3 ಗಂಟೆ ಒಳಗೆ ಬೆಳಗ್ಗೆಯಿಂದನೇ ಜನ ಬಂದು ಸೇರಿ ಸಿಕ್ಕಾಬಟ್ಟೆ ಜನ ಆಗಿದ್ರು. ಬೆಳಗ್ಗೆ 11 ಗಂಟೆಗೆ ಏನಾದ್ರು ಕ್ರೌಡ್ನ ಸ್ವಲ್ಪ ಬಿಟ್ಟಿದ್ರೆ ಈ ಪ್ರಾಬ್ಲಮ್ ಆಗ್ತಾನೆ ಇರಲಿಲ್ಲ. ಅರ್ಥ ಆಯ್ತಾ? ಅದು ಬೇಸಿಕ್ ಕಾಮನ್ ಸೆನ್ಸ್ ಅವ್ರು ಯೂಸ್ ಮಾಡಿಲ್ಲ. ಅಷ್ಟೇ. ಅದು ಆ ಜವಾಬ್ದಾರಿ ಅವ್ರಿಗೆ ಇರಬೇಕಾಗಿತ್ತು, ಇರಲಿಲ್ಲ. 11 ಜನ ಸತ್ತಿದ್ದಾರೆ. ಅದಕ್ಕೆ ಹೊಣೆಗಾರರಲ್ಲೂ ಸಸ್ಪೆಂಡ್ ಮಾಡಲೇಬೇಕು 100%. ಇನ್ನೊಂದು, ಹೌದೌದು, ಸರ್ಕಾರದ್ದು ತಪ್ಪಿದೆ. ಅವರು ಎಲ್ಲ ಬೇರೆ ಮೂಲಭೂತ ಸೌಕರ್ಯ ಮಾಡೋದು ಬಿಟ್ಬಿಟ್ಟು ಇವರು RCB ಗೆದ್ರು ಸರಿ, 18 ವರ್ಷ ಗೆದ್ದಿದ್ದಾರೆ, ಸಂತೋಷ. ಅದೇನಾಗಿದೆ ಅಂದ್ರೆ ಅವ್ರಿಗೆ ಬೇರೆ ಇದರಲ್ಲಿ ತೋರ್ಸ್ಬೇಕಾಗಿರೋ ಉತ್ಸಾಹನ ಇದರಲ್ಲಿ ಅತಿಯಾಗಿ ತೋರಿಸಿದ್ದಾರೆ. ಅದು ಅಂತ ಅವಶ್ಯಕತೆ ಇರಲಿಲ್ಲ. ಆಯ್ತಾ? ಸಮಾಜಕ್ಕೆ ಬೇಕಾಗಿರೋ ಬೇರೆ ಕೆಲಸಗಳು ಬೇರೆ ಇದೆ, ತುಂಬಾ ಮಾಡೋ ಅಂಥದ್ದು. ಇದಕ್ಕೆ ಇಷ್ಟು ಉತ್ಸಾಹವಾಗಿ ಅರ್ಜೆಂಟಾಗಿ ಬಂದ್ಬಿಟ್ಟು 11 ಜನ ಸಾವಿಗೆ ಅವರು ಕಾರಣ ಆಗಿದ್ರು. ಅದು 100% ಕರೆಕ್ಟು. ಆಯ್ತಾ? ಅದಕ್ಕೆ ಯಾರ್ಯಾರು ಕಾರಣ ಆಗಿದಾರೋ ಅವ್ರನ್ನ ಸಸ್ಪೆಂಡ್ ಮಾಡಲೇಬೇಕು. ಮಾಡಿರೋದು ಕರೆಕ್ಟ್ ಆಗಿದೆ. ಆಯ್ತಾ? ಅಷ್ಟೇ. ಸರ್, ಫ್ಯಾನ್ಸು ಏನಂದ್ರೆ 18 ವರ್ಷದಿಂದ ಕಾದಿದ್ರು. ಆಯ್ತಾ? 18 ವರ್ಷದಿಂದ ಕಾದಿದ್ರು. ಫ್ಯಾನ್ಸ್ದು ತಪ್ಪಿಲ್ಲ. ಆದ್ರೆ ಫ್ಯಾನ್ಸು ಗ್ಯಾದರ್ ಆಗಿರೋದನ್ನ ಅವ್ರು ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡ್ಬೇಕಾಯ್ತು. ನಾನು ಹೇಳಿಲ್ವಾ, ಒಟ್ಟಿಗೆ ಬಿಟ್ಟಿದ್ರೆ ಈ ಥರ ಆಗಿದೆ ಸಮಸ್ಯೆ ಹೊರತು ಎಲ್ಲ ಸ್ವಲ್ಪ ಬಿಟ್ಟಿದ್ರೆ ಏನೂ ಆಗ್ತಿರ್ಲಿಲ್ಲ ಆ್ಯಕ್ಚುಲಿ. ಅಲ್ವಾ? ಅಷ್ಟೇ ಸಮಸ್ಯೆ. ಫ್ಯಾನ್ಸ್ ಏನು ತಪ್ಪಿಲ್ಲ, ಅವ್ರು ಕಂಟ್ರೋಲ್ ಮಾಡೋ ರೀತಿ ತಪ್ಪಿದೆ. ಅಲ್ವಾ? ಸೆಲೆಬ್ರೇಷನ್ ಮಾಡ್ತಾರೆ, ಜನ ಗ್ಯಾದರಿಂಗ್ ಬರ್ತಾರೆ ಅಂತ ಗೊತ್ತಲ್ವಾ? 18 ವರ್ಷ ಆದ್ಮೇಲೆ ಗೆದ್ದಿದ್ದಾರೆ ಅಂತಲೂ ಗೊತ್ತು ಅಲ್ವಾ? ಗೆದ್ದಿದ್ಮೇಲೆ ಗೊತ್ತಿದ್ಮೇಲೆ ಅಷ್ಟು ಜನ ಸೇರ್ತಾರೆ ಅಂತ ಗೊತ್ತು. ಬೆಂಗಳೂರದಂಥ ಜಾಗದಲ್ಲಿ ಎಷ್ಟು ಜನ ಹೆಂಗೆ ಸೇರ್ತಾರೆ ಅಂತ ಗೊತ್ತಿರೋದನ್ನು ಬೇಸಿಕ್ ಕಾಮನ್ ಸೆನ್ಸ್ ಯೂಸ್ ಮಾಡದೆ ಅವ್ರು ಈ ಥರ ಮಾಡಿದ್ದಾರೆ ಅಂದರೆ ಅದು ತುಂಬ 100% ತಪ್ಪೇ. ಅದು ಸರ್, ಗೌರ್ಮೆಂಟ್ಗೆ ಏನು ಹೇಳೋದು ಅಂತಂದರೆ, ಅವರು ಬೇರೆ ಇದರಲ್ಲಿ ಇಂಟ್ರೆಸ್ಟು ಕಡಿಮೆ ತೋರಿಸ್ತಾರೆ, ಇಂಥದ್ರೆಲ್ಲ ಬೇರೆ ಜಾಸ್ತಿ ತೋರಿಸ್ತಾರೆ. ಅದು ಬಿಟ್ಟು ಅದೇ ನಾನು ಹೇಳ್ದು, ತುಂಬ ಆ ಥರ ನಿರ್ಧಾರ ತೊಗೊಂಡು 1-2 ದಿನ ಬಿಟ್ಟು ಮಾಡ್ಬೋದಾಗಿತ್ತು, ಅಥವಾ ಕ್ರೌಡನ್ನ ಕಂಟ್ರೋಲ್ಗೆ ತೊಗೋಬೇಕಾಗಿತ್ತು. ಎರಡೂ ಮಾಡಿಲ್ಲ ಅವರು. 3 ದಿನ ಲೇಟಾಗಾದರೂ ಮಾಡ್ಬೋದಾಗಿತ್ತು, ಅಥವಾ ಅದೇ ಹೇಳಿದ್ನಲ್ಲ, ಕ್ರೌಡ್ನ ಸ್ವಲ್ಪ ಬಿಟ್ಬಿಟ್ಟು ಮಾಡ್ಬೋದು. ಎರಡೂ ಮಾಡಲಿಲ್ಲ ಅವರು. ಕರೆಕ್ಟಾಗಿ ಡಿಸಿಷನ್ ತೊಗೊಳ್ಳಿಲ್ಲ. ಆ ಥರದಾಗೆ ಇದು ಮಾಡಿಬಿಟ್ರು ಅವರು. ಎಲ್ಲ ಕಡೆಯಿಂದನೂ ಜನ ಬಂದರು, ಕ್ರೌಡ್ ಆಯಿತು. ಯಾವಾಗ 3 ಗಂಟೆ 2:30-3 ಗಂಟೆಗೆ ಗೇಟ್ ಓಪನ್ ಮಾಡಿದ್ರು, ಎಲ್ಲ ಒಟ್ಟಿಗೆ ನುಗ್ಗಿದ್ರು, ಒಬ್ರ ಮೇಲೆ ಬಿದ್ದರು, ಸತ್ರು 11 ಜನ. ಪಾಪ ನೋಡಿ, ಬೆಳಗ್ಗೆ TV-ನಲ್ಲಿ ನೋಡ್ತಿದ್ದೆ ನಾನು, ಅವರ ಸಮಾಧಿ ಮುಂದೆ ನಿಂತ್ಕೊಂಡು ಅಳ್ತಾ ಇದ್ದಾನೆ. ಯಪ್ಪ ಸುಕುಮಾರ್, ಏನೋ ಹೆಸರು ಗೊತ್ತಿಲ್ಲ ನನಗೆ, ಅದು ತೋರಿಸಿದ್ರೆ ನೋಡೋಕ್ಕಾಗಲ್ಲ ಸರ್, ಅದೆಲ್ಲ ಕಡ್ಡಿಂದ. ಅಷ್ಟೇ, ಇನ್ನೇನು ಹೇಳೋಕ್ಕಾಗ ಸಾಧ್ಯ ಹೇಳಿ? ಅದೇ ತಪ್ಪು, ಅದಕ್ಕೆ ಮ್ಯಾನೇಜ್ಮೆಂಟ್ ತಪ್ಪು. KCSE ಇದೆಯಲ್ಲ ಕರ್ನಾಟಕದ್ದು, ಅವ್ರದ್ದೇ ತಪ್ಪು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಕರೆಕ್ಟಾಗಿ ಕಂಟ್ರೋಲ್ ಮಾಡಬೇಕಾಯ್ತು ಕ್ರೌಡ್ನ. ಬೆಂಗಳೂರಂಥ ಜಾಗದಲ್ಲಿ ಕ್ರೌಡನ್ನ ಕಂಟ್ರೋಲ್ ಮಾಡಿಲ್ಲ ಅಂತಂದರೆ, ಈಗ ನೋಡಿ ಕುಂಭಮೇಳದಲ್ಲಿ ಆಗಿಲ್ವಾ? ಕುಂಭಮೇಳದಲ್ಲಿ ಆಯ್ತಾನೆ. ಈಗ ಎಷ್ಟು ತಿಂಗಳಾಯ್ತು ಹೇಳಿ ಅದಾಗಿ? ಸುಮಾರು ತಿಂಗಳಾಗಿದೆ ಅಷ್ಟೇ. ಅದು ನೋಡಿ ಇವರು ಬುದ್ಧಿ ಕಲೀಲಿಲ್ವಾ? ಜನ ಬರ್ತಾರೆ ಅಂತ ಗೊತ್ತು ತಾನೆ. RCB ಫ್ಯಾನ್ಸ್ ಎಷ್ಟು ಕ್ರೇಜ್ ಆಗಿರ್ತಾರೆ, 18 ವರ್ಷ ಆದ್ಮೇಲೆ ಗೆದ್ದಿದ್ದಾರೆ. ಅದೆಲ್ಲ ಅದೇ ಸರ್, ಅದೆಲ್ಲ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕಾಯ್ತು ಅವ್ರಿಗೆ. ಇಲ್ಲ, ಏನು ಮಾಡ್ತೀರಾ? ಸತ್ ಮೇಲೆ ಹೇಳ್ತಾರೆ ವಿಷಾದ ವ್ಯಕ್ತಪಡಿಸ್ತೀವಿ ಅಂತ. ಸತ್ತಿರೋರ್ಗೆ ಯಾರು ಸರ್ ಜವಾಬ್ದಾರಿ? ಹಾಂ, ವಿಷಾದ ವ್ಯಕ್ತಪಡಿಸ್ಬಿಟ್ರೆ ಆಗೋಯ್ತಾ? ಆ ಜೀವಕ್ಕೆ ಬೆಲೆ ಇಲ್ವಾಗಾರೆ? ಹಿಂಗೆ ಸಾಯ್ತಾನೆ ಇರ್ತಾರೆ. ಸತ್ತಾಗೆಲ್ಲ ಹೇಳ್ತಾ ಇರ್ತಾರೆ ಇವರು, ನಾವು ವಿಷಾದ ವ್ಯಕ್ತಪಡಿಸ್ತೀವಿ, ಈ ಘಟನೆ ಆಗಬಾರ್ದಾಗಿತ್ತು ಅಂತ ಹೇಳ್ತಾರೆ. ಏನು ಮಾಡ್ತೀರಾ? ಯಾರು ಜವಾಬ್ದಾರಿ? ಏನು ಮಾಡೋಕ್ಕಾಗಲ್ಲ. ಇವ್ರಿಗೆ ಬುದ್ಧಿ ಬರಲ್ಲ ಸರ್. ಇದು 3-4 ದಿನ, 1 ವಾರ TV-ನಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ.
ಎಲ್ಲ ಮರ್ತೋಗ್ಬಿಡ್ತಾರೆ, ತಿರ್ಗಾ ಮತ್ತೆ ಅದೇ ತಪ್ಪು ಮಾಡ್ತಾರೆ. ಯಾವಾಗ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳಲ್ವೋ ಅವಾಗೆಲ್ಲ ಈ ಘಟನೆ ಆಗ್ತಾನೇ ಇರುತ್ತೆ. ಅಷ್ಟೇ ಸರ್ ನಾನು ಹೇಳಿದೆ, ಇನ್ನೇನು ಹೇಳಕ್ ಸಾಧ್ಯ, ಹೇಳೋದೆಲ್ಲ ಹೇಳಿದ್ದೀನಿ. ಬೀಟ್ ಪ್ಲಸ್ ಕರ್ನಾಟಕ.